ಹಲೋ ನಮಸ್ಕಾರ ಎಲ್ರಿಗೂ. ನಮ್ಮ ಸೂಟ್‌ಕೇಸ್ ಸ್ಟೋರೀಸ್‌ಗೆ ಮತ್ತೊಮ್ಮೆ ಸ್ವಾಗತ. ನಾವಿವತ್ತು ಶ್ರೀಲಂಕಾಲಿ ಹೋಗ್ತಿರೋದು ನಾನು ಓಯಾ ಅಂತ ಒಂದು ಪ್ಲೇಸ್‌ಗೆ. ಸೊ ನುವಾರಾ ಇಲ್ಲಿಂದ ನಾನು ಓಯಾಗೆ ಒಂದು 15 ಮಿನಿಟ್ಸ್ ರೈಡ್ ಇರ್ಬೋದು. ಅಲ್ಲಿಂದ ನಾವು ಟ್ರೈನ್ ಜರ್ನಿ ಮಾಡಬೇಕಂತ ಹೋಗ್ತಿದ್ದೀವಿ. ಈ ಟ್ರೈನ್ ಜರ್ನಿ ಬಂದು ಒಂದು ಒನ್ ಆಫ್ ದ ಮೋಸ್ಟ್ ಸೀನಿಕ್ ಟ್ರೈನ್ ಜರ್ನಿ ಅಂತ ಹೇಳ್ಬೋದು. ಒಂದು 65 ಟು 70 ಕಿಲೋಮೀಟರ್ಸ್ ಟ್ರೈನ್ ಜರ್ನಿ 3 ಟು 4 ಅವರ್ಸ್ ಟೈಮು. ಸೊ ಈ ಟ್ರೈನ್ ಜರ್ನಿ ಎಷ್ಟು ಫೇಮಸ್ ಅಂದರೆ ನಾವಿದ್ದಿದ್ದು ಸ್ಟೇ ಸಹ ಟ್ರೈನ್ ಥೀಮ್ಡ್ ಸ್ಟೇ ಆಗಿತ್ತು. ಸೊ ಅಷ್ಟು ಫೇಮಸ್ಸು. ಇದರದ್ದು ಟ್ರೈನ್ ಚಾರ್ಜಸ್ ಬಂದು LKR 600 ಇಂದ ಹಿಡಿದು 2000 ಇದೆ. ಲೈಕ್ ಎಕಾನಮಿ ಕ್ಲಾಸು, ಫಸ್ಟ್ ಕ್ಲಾಸು, ಸೆಕೆಂಡ್ ಕ್ಲಾಸು ಆ ಥರ ಎಲ್ಲ ಇದೆ. ನಾವು ಹೋಗಿದ್ದು ಬಂದು ಫಸ್ಟ್ ಕ್ಲಾಸ್ AC ಕೋಚಲ್ಲಿ. ಅದು 2000 ರೂಪೀಸ್ ಆಗಿತ್ತು. ಸೊ ಇದು ಟ್ರೈನ್ ಏನು ಅಂದರೆ ಲೋಕಲ್ ಟ್ರೈನ್ಸ್ ಆದರೆ ನಿಮಗೆ ಒಂದು ಟ್ರೈನಿಗೆ ಟಿಕೆಟ್ ತೊಗೊಂಡು ಇನ್ನೊಂದು ಟ್ರೈನ್ ಹತ್ಬೋದು. ಬಟ್ ನಾವು ಸ್ಪೆಷಲ್ ಟ್ರೈನು AC ಕ್ಲಾಸ್ ತೊಗೊಂಡಿರೋದ್ರಿಂದ ಆ ಟ್ರೈನ್‌ಗೆ ಹತ್ತಬೇಕಿತ್ತು. ಆ್ಯಂಡ್ ಇಲ್ಲಿ ಟೈಮಿಂಗ್ ಸ್ವಲ್ಪ ತುಂಬ ಫ್ಲಕ್ಚುಯೇಟ್ ಆಗುತ್ತೆ. ಲೈಕ್ ನಮ್ಮ ಟ್ರೈನ್ ಇದ್ದಿದ್ದು 1:30ಗೆ, ಅವ್ರು ಬಂದಿದ್ದು 3:30ಗೆ. ಸೊ ಅಷ್ಟು ಡಿಫ್ರೆನ್ಸ್ ಇತ್ತು. ಆ್ಯಂಡ್ ಇಲ್ಲೇನು ಅಂದರೆ ಟ್ರೈನ್ ರೈಡಲ್ಲಿ ನೀವು ವಾಟರ್ ಫಾಲ್ಸ್ ನೋಡ್ಬೋದು, ಮೌಂಟೇನ್ ನೋಡ್ಬೋದು, ಟೀ ಪ್ಲಾಂಟೇಶನ್ಸ್ ನೋಡ್ಬೋದು. ಆ ಫಾಗಿ ಒಂದು ಮೌಂಟೇನ್ ಫೀಲ್ ಏನಿರುತ್ತೆ ಆ ಥರದ್ದೆಲ್ಲ ನೋಡ್ಬೋದು. ಅಷ್ಟು ಚೆನ್ನಾಗಿದೆ ಟ್ರೈನ್ ರೈಡು. ಸೊ ಈ ಟ್ರೈನ್‌ಗೆ ಅಷ್ಟು ಡಿಮ್ಯಾಂಡ್ ಇರೋದ್ರಿಂದ ನೀವು ಎಕಾನಮಿ ಕ್ಲಾಸ್ ಅಥವಾ ಸೆಕೆಂಡ್ ಕ್ಲಾಸಲ್ಲಿ ಅನ್‌ರಿಸರ್ವ್ಡ್ ಕೋಚಲ್ಲಿ ತೊಗೊಂಡ್ರೆ ನೀವು ನಿಂತ್ಕೊಂಡು ಕೂಡ ಬರ್ಬೋದು. ಕುತ್ಕೊಳ್ಳೋಕೆ ಜಾಗನೂ ಇರ್ಬೋದು. ಸೊ ಆ ಥರ ಆಗುತ್ತೆ. ಇರುತ್ತೋ ಇಲ್ವೋ ಕುತ್ಕೊಳ್ಳೋಕ್ಕೆ ಹೇಳೋಕ್ಕಾಗೋದಿಲ್ಲ. ಆ್ಯಂಡ್ ಮೋಸ್ಟ್ ಆಫ್ ದೆಮ್ ಡೋರ್ಸಲ್ಲೇ ಇರ್ತಾರೆ ಆ ಸೀನಿಕ್ ವ್ಯೂ ನೋಡೋದಕ್ಕೆ. ಸೊ ಹಾಗಾಗಿ ನಾವು ಫಸ್ಟ್ ಕ್ಲಾಸಲ್ಲಿ ತೊಗೊಂಡ್ರೆ ಏನು ಅಂದರೆ ದೊಡ್ಡ ದೊಡ್ಡ ವಿಂಡೋಸ್ ಇರುತ್ತೆ. ಸೊ ನೀವು ಚೆನ್ನಾಗಿ ನೋಡ್ಬೋದು ಸೀನು. ಆ್ಯಂಡ್ ನಮಗೆ ಪಾಪು ಇರೋದ್ರಿಂದ ಅಷ್ಟೊಂದು ಒದ್ದಾಡ್ಕೊಂಡು ಹೋಗುವಷ್ಟು ಬೇಡ, ಅನ್‌ಕಂಫರ್ಟಬಲ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಾವು ಫಸ್ಟ್ ಕ್ಲಾಸನ್ನೇ ಆಪ್ಟ್ ಮಾಡ್ಕೊಂಡ್ವಿ. ಇಲ್ಲಿ ನುವಾರಾ ಇಲ್ಲಿಯಲ್ಲಿ ಏನು ಅಂದರೆ ಎಲ್ಲರೂ ಫ್ರೂಟ್ಸ್ ಬೆಳೀತಾರೆ, ಎಲ್ಲರೂ ವೆಜಿಟೇಬಲ್ಸ್ ಬೆಳೀತಾರೆ. ಮನೆ ಮುಂದೆ ನೀವು ನೋಡ್ತಿದ್ದೀರಲ್ಲ, ಸೊ ಆ ಥರ. ಆ್ಯಂಡ್ ನಿಮಗೆ ರೋಡ್ ಸೈಡಲ್ಲಿ ಎಲ್ಲರೂ ಅವ್ರವ್ರ ಮನೆ ಮುಂದೆ ಇಟ್ಕೊಂಡು ಮಾರ್ತಾ ಇರ್ತಾರೆ ಫ್ರೂಟ್ಸು, ವೆಜಿಟೇಬಲ್ಸು ಎಲ್ಲನೂ. ಸೊ ಅಷ್ಟು ಚೆನ್ನಾಗಿರುತ್ತೆ ವೆದರ್ ಇಲ್ಲಿ ಅದಕ್ಕೆಲ್ಲ ಪ್ಲಾಂಟೇಷನ್ಗೆಲ್ಲ ಸಪೋರ್ಟ್ ಮಾಡೋಂಗೆ. ಆ್ಯಂಡ್ ಸ್ಟ್ರಾಬೆರಿ ಫಾರ್ಮ್ಸ್ ಅಂತೂ ಬೇಜಾನಿದೆ. ಸ್ಟ್ರಾಬೆರಿ ಫಾರ್ಮ್ಸು ಅಲ್ಲೇ ಅದರದ್ದು ಜಾಮು, ಜ್ಯೂಸು ಎಲ್ಲ ಮಾಡಿಕೊಡ್ತಾರೆ ಫ್ರೆಶ್ ಆಗಿ. ತುಂಬ ಚೆನ್ನಾಗಿರುತ್ತೆ. ಅಲ್ಲೇ ಕಿತ್ತು ಅಲ್ಲೇ ಜ್ಯೂಸ್ ಮಾಡಿಕೊಡ್ತಾರೆ. ನಮ್ಗೆ ಸ್ಟ್ರಾಬೆರಿ ಪಿಕ್ಕಿಂಗ್ ಸಹ ಇರುತ್ತೆ. ಸೊ ಅದೆಲ್ಲ ನೋಡ್ಬೋದು ಇಲ್ಲಿ ನೀವು. ಸೊ ಈ ಟ್ರೈನ್ ಜರ್ನಿನ ಮಸ್ಟ್ ರೈಡ್ ಅಂತ ಹೇಳ್ಬೋದು. ಶ್ರೀಲಂಕಾಗೆ ಬಂದರೆ ಅಷ್ಟು ಚೆನ್ನಾಗಿದೆ. ನೀವು ನೋಡ್ಬೋದು ಮೌಂಟೇನ್ ವ್ಯೂ ಇರ್ಬೋದು, ಅಲ್ಲಲ್ಲಿ ವಾಟರ್ ಫಾಲ್ಸು ಮತ್ತು ವ್ಯಾಲೀಸು, ಈ ಕಡೆ ಎಲ್ಲ ಪೈನ್ ಫಾರೆಸ್ಟು, ಅದರಲ್ಲಿ ಕ್ಲೌಡ್ಸು ತುಂಬ ಚೆನ್ನಾಗಿದೆ ವ್ಯೂ ಮಾತ್ರ. ಸೊ ಇದನ್ನು ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೊಬಾರ್ದು ಅಂತ ಹೇಳ್ಬೋದು. ಅಷ್ಟೇ ಅಲ್ಲದೆ ಸೀನಿಕ್ ವ್ಯೂ ಅಲ್ದಿರ ಈ ನಾನುಯಿಂದ ಎಲ್ಲಾಗೆ ಟ್ರೈನ್ ಜರ್ನಿ ಮಾಡ್ಕೊಂಡು ಹೋದ್ರೆ ಅಲ್ಲೊಂದು 9 ಆರ್ಚಸ್ ಬ್ರಿಡ್ಜ್ ಅಂತ ವರ್ಲ್ಡ್ ಹೆರಿಟೇಜ್ ಸೈಟ್ ಥರ ಇದೆ. ಒಂದು ಮಾನ್ಯುಮೆಂಟ್ ಅದು ಅಂತ ಹೇಳ್ಬೋದು. ಅದ್ರ ಮೇಲೆ ಈ ಟ್ರೈನ್ ರೈಡ್ ತುಂಬ ಚೆನ್ನಾಗಿರುತ್ತೆ. ಅದು ಮೇಲೆ ಹೋಗೋಕ್ಕೆ ಎಷ್ಟು ಜನ ಕಾಯ್ತಾ ಇರ್ತಾರೋ ಅದು ಹೋಗೋದನ್ನ ನೋಡೋಕ್ಕೂ ಅಷ್ಟೇ ಜನ ಕಾಯ್ತಾ ಇರ್ತಾರೆ. ಅಷ್ಟು ಸೀನಿಕ್ ವ್ಯೂ ಅದು. ನೀವು ರೀಸೆಂಟಾಗಿ ಮಿರಾಯಿ ಅಂತ ಒಂದು ತೆಲುಗು ಮೂವಿ ಬಂದಿತ್ತು 2025ಅಲ್ಲಿ. ಆ ಮೂವಿಲಿ ಕ್ಲೈಮ್ಯಾಕ್ಸ್ ಸೀನ್ ಪೂರ್ತಿ ಅಲ್ಲೇ ಶೂಟ್ ಮಾಡಿರೋದು. ಆ್ಯಂಡ್ ಅದಕ್ಕೆ ಮುಂಚೆನೂ ಸ್ವಲ್ಪ ಮೂವೀಸಲ್ಲಿ ಮಾಡಿದ್ದಾರೆ. ಬಟ್ ಆ ಮೂವಿಯಲ್ಲಿ ಫುಲ್ ನಿಮಗೆ 9 ಆರ್ಚಸ್ ಬ್ರಿಡ್ಜ್ ಏನಿದೆ ಅದು ಫುಲ್ ಸೀನಿಕ್ ಆಗಿ ತೋರಿಸಿದ್ದಾರೆ. ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಕ್ಲೈಮ್ಯಾಕ್ಸ್ ಸೀನ್ ಪೂರ್ತಿ ಅಲ್ಲೇ ಶೂಟ್ ಮಾಡಿರೋದ್ರಿಂದ. ಸೊ ಟ್ರೈನ್ ರೈಡ್ ಕೂಡ ಸಖತ್ತಾಗಿ ಶೂಟ್ ಮಾಡಿದ್ದಾರೆ. ಸೊ ನೀವು ಅದು ನೋಡಿದ್ರೇನೆ ಹೇಳ್ಬೋದು ಈ ಟ್ರೈನ್ ರೈಡ್ ವರ್ತ್ ಅಂತ. ಅಷ್ಟು ವೆಯ್ಟ್ ಮಾಡೋದಕ್ಕೆ ಮತ್ತು ಅಷ್ಟು ಜನ ಒದ್ದಾಡ್ಕೊಂಡು ಬರ್ತಾರೆ ಇದನ್ನು ನೋಡೋದಕ್ಕೆ ಅಂತ ಹೇಳೋದಕ್ಕೆ. ಸೊ ಇಲ್ಲಿ ನಾವೇನು ಅಂದರೆ ನಾವು ಮಾರ್ನಿಂಗ್ ಟ್ರೈನ್ಸು ಇದೆ, ಆಫ್ಟರ್ನೂನ್ ಟ್ರೈನ್ಸು ಇದೆ. ಲೈಕ್ 4 ಆರ್ 5 ಎಂಡ್ ಆಗುತ್ತೆ ಟ್ರೈನ್ ಟೈಮ್ಸು. ಬಟ್ ಇದು ಲೇಟ್ ಆಗೋದ್ರಿಂದ ನಾವು ಸ್ವಲ್ಪ ಒನ್ ಡೇ ಪ್ರಿಯರೇ ತಿಳ್ಕೋಬೇಕು ಟ್ರೈನ್ ಟೈಮಿಂಗ್ಸ್ ಏನಿದೆ ಅಂತ. ಅದ್ರ ಪ್ರಕಾರ ನಾವು ಆ ಡೇ ಪ್ಲ್ಯಾನ್ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು. ಸೊ ಆ 9 ಆರ್ಚಸ್ ಬ್ರಿಡ್ಜ್ ಅಂತ ಹೇಳಿದ್ನಲ್ಲ, 9 ಆರ್ಚಸ್ ಬ್ರಿಡ್ಜ್ ಎಷ್ಟು ಫೇಮಸ್ ಅಂದರೆ ಅದು 9 ಆರ್ಚಸ್ ಅದೇ ಬರಬೇಕು. ಆ ಒಂದು ಸೆಗ್ಮೆಂಟಲ್ಲಿ ಟ್ರೈನ್ ಪಾಸ್ ಆಗೋ ಹತ್ರ 9 ಆರ್ಚಸ್ ಕರ್ವ್ಸ್ ಬರೋಕ್ಕೆ ತುಂಬ ಕಷ್ಟಪಟ್ಟು ಡಿಸೈನ್ ಮಾಡಿದ್ದಾರಂತೆ. ಬ್ರಿಟಿಷ್ ಕಾಲದಲ್ಲಿ ಕಟ್ಟಿರೋದು 1919 ಟೈಮಲ್ಲಿ. ಸೊ ಆ ಕಾಲದಲ್ಲೇ ತುಂಬ ಕಷ್ಟಪಟ್ಟು ತುಂಬ ಡಿಸೈನ್ ಮಾಡಿ ಲೋಕಲ್ ಲೇಬರ್ಸ್ ಆಗಿರ್ಬೋದು, ಬಟ್ ಬ್ರಿಟಿಷ್ ಅವರು ಅದನ್ನ ಸೂಪರ್ವಿಷನ್ ಮಾಡಿಸಿ ಕನ್ಸ್ಟ್ರಕ್ಷನ್ ಮಾಡಿರೋಂಥ ಬ್ರಿಡ್ಜಸ್ಸು. ಸೊ ನಮ್ಮದು ಟ್ರೈನ್ ಲೇಟ್ ಆಗಿದ್ದರಿಂದ ನಾವು 9 ಆರ್ಚಸ್ ಬ್ರಿಡ್ಜ್ ವ್ಯೂ ನೋಡೋಕ್ಕಾಗಲಿಲ್ಲ. ಬಿಕಾಸ್ ಅರೌಂಡ್ 5:30 ಆಗೋಯ್ತು ನೋಡೋಕ್ಕೆ. ಅಷ್ಟ್ರಲ್ಲಿ ಕತ್ತಲೆ ಆಗಿತ್ತು. ಬಟ್ ಸ್ಟಿಲ್ ಟ್ರೈನ್ ಹೋಗಿದ್ದಂತೂ ಟಕ್ ಅಂತ ನೋಡಿದ್ವಿ. ನಾವು ಬಂದ್ವಿ, ನಿಂತ್ಕೊಂಡ್ವಿ, ನಮ್ಮ ಟ್ರೈನ್ ಹೋಯ್ತು, ಪಾಸ್ ಆಯಿತು. ಸೊ ಅದೇ ಟ್ರೈನಲ್ಲಿ ನಾವು ಇಳ್ಕೊಂಡಿದ್ವಿ, ಹಂಗಾಗಿ ನೋಡೋಕ್ಕಾಯ್ತು. ಬಟ್ ಏನು ಅಂದರೆ ನಂಗೆ ಆ ಟ್ರೈನ್ ನೋಡಲೇಬೇಕು ಅಂತಿತ್ತು. ಸೊ ಅರ್ಲಿ ಮಾರ್ನಿಂಗ್ ವಿತೌಟ್ ಬ್ರೇಕ್ಫಾಸ್ಟ್ ಬಂದಿದ್ವಿ ನಾವು ಟ್ರೈನ್ ನೋಡೋದಕ್ಕೆ. ಬ್ರೇಕ್ಫಾಸ್ಟ್ ಎಲ್ಲ ಪ್ಯಾಕ್ ಮಾಡಿಕೊಂಡು ತುಂಬ ಬೇಗ ಬಂದಿದ್ವಿ. ಸೊ ನೀವು ಇವಾಗ ನೋಡ್ತಿದ್ದೀರಲ್ಲ ಇದೇ ಟ್ರೈನ್ ಜರ್ನಿ ನೋಡೋದಕ್ಕೇ ಎಷ್ಟೊಂದು ಜನ ಬರ್ತಾರೆ ಇಲ್ಲಿ. ಸೊ ಇಲ್ಲಿ ನೋಡ್ಬೋದು ನೀವು 9 ಆರ್ಚಸ್ ಮೇಲೆ ಹೋಗೋದು ಎಷ್ಟು ಚೆನ್ನಾಗಿ ಸೀನಿಕಾಗಿ ಕಾಣುತ್ತೆ ಅಂತ. ನಾವಂತೂ ಇದನ್ನ ನೋಡೋಕೆ ಆಲ್ಮೋಸ್ಟ್ ಒಂದು 5-6 ಅವರ್ಸ್ ಸ್ಪೆಂಡ್ ಮಾಡಿದ್ದೀವಿ ಈ ಒಂದು ಸೀನಿಕ್ ಟ್ರೈನ್ ರೈಡ್ ನೋಡೋದಕ್ಕೆ.
ಸೊ ಅವ್ರು 50 ರುಪೀಸ್ ನೋಟ್ ಮೇಲೆ ನಾವು 9 ಆರ್ಚಸ್ ಬ್ರಿಡ್ಜ್ದು ಪಿಕ್ಚರ್ ನೋಡ್ಬೋದು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಇನ್ನಷ್ಟು ಶ್ರೀಲಂಕನ್ ವೀಡಿಯೋಸ್ ಬರ್ತಿದೆ ಆ್ಯಂಡ್ ಶ್ರೀಲಂಕನ್ ಪ್ಲೇಸಸ್ಸು ತುಂಬ ಚೆನ್ನಾಗಿದೆ ಇನ್ನೂ ನೋಡೋದಕ್ಕೆ. ಸೊ ಅದನ್ನೆಲ್ಲ ತೋರಿಸ್ತೀವಿ. ನೆಕ್ಸ್ಟ್ ವಿಡಿಯೋಲಿ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಅಸ್.